ಫೆಬ್ರವರಿ 22ರಂದು ಸಿಂಧನೂರು ನಗರದ ಕಾರುಣ್ಯಾಶ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಾಗೂ ವಿ1 ರೆಸ್ಟೋರೆಂಟ್ ಸಿಂಧನೂರು ಇವರುಗಳ ಸಂಯೋಗದಲ್ಲಿ ಎಂಎಲ್ಸಿ ಬಸನಗೌಡ ಬಾದರ್ಲಿ ಅವರ 42ನೇ ವರ್ಷದ ಹುಟ್ಟುಹಬ್ಬವನ್ನು ಕಾರುಣ್ಯಾಶ್ರಮದ ವೃದ್ಧ ಹಾಗೂ ಬುದ್ಧಿಮಾಂದ್ಯರ ಸಮ್ಮುಖದಲ್ಲಿ ಆಚರಣೆ ಮಾಡಲಾಗಿದ್ದು, ಈ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾದ ಯುವ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಯೂಸುಫ್ ಏತ್ಮರಿ, ಹನುಮಂತ ಕರ್ನಿ, ಶಹಬಾಜ್ ಮತ್ತು ಶಮೀದ್ ಗುಂಜಳಿ ಇವರುಗಳನ್ನು ಕಾರುಣ್ಯಾಶ್ರಮದ ಕರುಣಾಮಯಿ ಡಾಕ್ಟರ್ ಚನ್ನಬಸವ ಸ್ವಾಮಿ ಹಿರೇಮಠ್ ಅವರಿಂದ ಸನ್ಮಾನಿಸಲಾಗಿದೆ. ಈ ವೇಳೆ ಉಪಸ್ಥಿತರಿದ್ದವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಿವಕುಮಾರ್ ಜವಳಿ, ವೆಂಕಟೇಶ್ ನಾಯಕ್, ರಾಘವಲ ಪರ್ವಿ ಮತ್ತು ಅಂಬರೀಶ್ ಗಿರಿಜಾಲಿ, ವೀರೇಶ್ ಉಪಲದಡ್ಡಿ ಮತ್ತು ಖಾಜಾಸಾಬ್ ರೌಡುಕುಂದ, ಆಲಂ ಭಾಷಾ ಬೂದಿಹಾಳ್ ಸೇರಿದಂತೆ ಇತರರು ಹಾಜರಿದ್ದರು. ನಾಯಕ ಶಾಸಕರು ವಿಧಾನ ಪರಿಷತ್ ಬೆಂಗಳೂರು ಶ್ರೀ ಬಸನಗೌಡ ಬಾದರ್ಲಿ ಅವರ 42ನೇ ಹುಟ್ಟುಹಬ್ಬದ ಈ ಒಂದು ಕಾರ್ಯಕ್ರಮ ಕಾರುಣ್ಯಾಶ್ರಮದಲ್ಲಿ ನಡೀತಾ ಇದೆ. ಈ ಒಂದು ಕಾರುಣ್ಯಾಶ್ರಮದಲ್ಲಿ ನಾವು ಆಶ್ರಯದಲ್ಲಿ ಗಿಡ ನೆಡುವ ಮುಖಾಂತರ ಅರ್ಥಪೂರ್ಣವಾಗಿ ಸಸಿ ನೆಡುವುದರ ಮೂಲಕ ಅಲ್ಲಿ ಆಚರಣೆ ಮಾಡಿದ್ವಿ. ಇಲ್ಲಿ ನಮ್ಮ ಗುರುಗಳು ಒಂದು ದೀಕ್ಷಾ ಅಂತೇಳಿ ಒಂದು ಏನೋ ಹೇಳಿ ಸಂದೇಶ ಕೊಟ್ಟು ಅದರ ಉದ್ಘಾಟನೆಯನ್ನು ಹುಟ್ಟುಹಬ್ಬದ ನೆನಪಾಗಿ ಮಾಡಿದ್ದಾರೆ. ಈ ಒಂದು ವೇದಿಕೆ ಮೇಲಿರ್ತಕ್ಕಂಥ ಆತ್ಮೀಯರಾದ ವೆಂಕಟೇಶ್ ಅವರೇ, ವೆಂಕನಗೌಡ ಅವರೇ, ಕರ್ನಿ ಅವರೇ, ಯೂಸುಫ್ ಅವರೇ, ಶಹಬಾಜ್ ಅವರೇ, ಅನ್ನಪೂರ್ಣಮ್ಮ ಅವರೇ, ಶಾಮೀದ್ ಅವರೇ, ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರೇ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಆತ್ಮೀಯ ನಮ್ಮ ಪಕ್ಷದ ಮುಖಂಡರೇ ಹಾಗೂ ಈ ಒಂದು ವೃದ್ಧಾಶ್ರಮದ ಎಲ್ಲ ಜೀವಿಗಳೇ, ಅಂದರೆ ಇಲ್ಲಿ ಪಾಪ ಎಲ್ಲರೂ ಯಾವುದೋ ನೊಂದು ಬೆಂದು ಇಲ್ಲಿ ಸೇರಿರ್ತೀರಿ ಅವರೇ. ತಮಗೆಲ್ಲ ತಿಳಿದಿರುವಂತೆ ಬಸನಗೌಡ ಬಾದರ್ಲಿ ಅವರು ಸಣ್ಣ ವಯಸ್ಸಿನಲ್ಲೇ ಈ ಅಗಾಧವಾದ ಒಂದು ಶ್ರಮವನ್ನು ಹಾಕಿದ್ದಾರೆ. ಕರೋನಾ ಟೈಮ್ನಲ್ಲಿರ್ಬೋದು, ಆರೋಗ್ಯ ಮೇಳ ಇರ್ಬೋದು, ಶಿಕ್ಷಣ ಮೇಳ ಇರ್ಬೋದು, ಉದ್ಯೋಗ ಮೇಳ ಇರ್ಬೋದು, ಇಂಥವೆಲ್ಲ ಸಾಮಾಜಿಕ ಸೇವೆಗಳ ಮೂಲಕ ಸಿಂಧನೂರಿನ ಸೇವೆಗೆ ಕಂಕಣಬದ್ಧವಾಗಿ ಅವರು ನಿಂತಿದ್ದಾರೆ. ಯಾರಿಗೆ ಯಾವುದೇ ತೊಂದರೆ ಬಂದರೂ ಸಹ ಬಸನಗೌಡರು ಮುಂದೆ ನಿಂತು ಆ ಒಂದು ತನ್ನ ಕೈಲಾದ ಮಟ್ಟಿಗೆ ಎಷ್ಟು ಸಾಧ್ಯ ಇದ್ದೋ ಅಷ್ಟು ಮಾಡ್ತಕ್ಕಂಥ ಸಹೃದಯಿ ನಮ್ಮ ಬಸನಗೌಡ ಬಾದರ್ಲಿ ಅವರು. ಆ ವ್ಯಕ್ತಿ ಹೆಂಗಂತಂದರೆ ಎಲ್ಲರನ್ನೂ ತನ್ನ ಜೊತೆಗೆ ಕರೆದುಕೊಂಡು ತಾನೂ ಬೆಳೆಯೋದ್ರ ಜೊತೆಗೆ ಎಲ್ಲರನ್ನೂ ಬೆಳೆಸಬೇಕಂತ ಒಂದು ಯೋಚನೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿ. ಸಿಂಧನೂರನ್ನು ಸಹ ಒಂದು ಒಳ್ಳೆಯ ಮಾಡೆಲ್ ಮಾಡಬೇಕೆಂಬುದು ಒಂದು ಅಭಿಪ್ರಾಯ ಅಂತ ತಿಳಿಯಲಿದೆ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ರಾಜಕೀಯ ಶಕ್ತಿ ಅದಕ್ಕೆ ಅವಶ್ಯಕತೆ. ಇವತ್ತು MLC ಇದ್ದಾರೆ, ಮುಂದೆ MLA ಆಗಬೇಕು. ಅವರು MLA ಆದಮೇಲೆ ಮುಂದಿನ ಇನ್ನೂ ಹೆಚ್ಚಿನ ಅಧಿಕಾರ ಬಂದಾಗ ನಾವು ಸಿಂಧನೂರಿನ ಅವರು ಏನು ಕನಸು ಕಂಡಾರ ಅದನ್ನು ಮಾಡುವ ನಿಟ್ಟಿನಲ್ಲಿ ಸಹಕಾರಗೊಳಿಸುವ ನಿಟ್ಟಿನಲ್ಲಿ ಸಹಕಾರವಾಗುತ್ತೆ ನಮಗೆ. ಆದ್ದರಿಂದ ಮುಂದಿನ ದಿನಮಾನಗಳಲ್ಲಿ ಆ ದೇವರು ಅವರಿಗೆ ಆರೋಗ್ಯ, ಆಯುಷು, ಆಮೇಲೆ ಉನ್ನತ ಅಧಿಕಾರಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಈ ಒಂದು ಶುಭ ಸಂದರ್ಭದಲ್ಲಿ ಹಾರೈಸುತ್ತಾ, ಈ ಒಂದು ಕಾರುಣ್ಯಾಶ್ರಮದ ಸ್ವಾಮಿಗಳ ಬಗ್ಗೆ ನಾವೇನು ಹೆಚ್ಚು ಹೇಳಂಗಿಲ್ಲ. ಪಾಪ ಕಷ್ಟಜೀವಿ ಅಥವಾ ಫೋನ್ ಮಾಡೋದ್ರತನ ನಮಗೆ ಬೇಜಾರಾಗ್ತಿರ್ತ ಪಾಪ, ಏನೋ ಹೇಳ್ರಿ ಅಂತಾನ ನಾವೆಲ್ಲಿರ್ತೀವೋ ಏನೋ. ಬಟ್ ಭಾಳ ಕಷ್ಟಪಟ್ಟು ಈ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಅದನ್ನ ತಿಪ್ಪಲೆ ಏನೋ ಗೊತ್ತಿಲ್ಲ ನಮ್ಗೆ. ಒಬ್ಬಿಬ್ಬರು ತಂದೆ ತಾಯಿಯನ್ನ ನೋಡ್ಲಾರ್ದಂಥ ಪರಿಸ್ಥಿತಿಯ ದಿನಗಳಲ್ಲಿ ಇವತ್ತು ಎಲ್ಲರನ್ನೂ ಕರ್ಕೊಂಡವರು ಒಂದು 50-60 ಜನ ವೃದ್ಧರನ್ನು ಸಾಕ್ತಾ ಇದ್ದಾರೆ. ಅವರಿಗೂ ಕೂಡ ಆ ದೇವರು ಶಕ್ತಿ, ಆರ್ಥಿಕ ಶಕ್ತಿ, ಇನ್ನುಳಿದ ಎಲ್ಲ ಆರೋಗ್ಯವಾಗಿ ಎಲ್ಲ ಕೊಡ್ಲಂತೇಳಿ ದೇವರಲ್ಲಿ ಕೇಳಿಕೊಳ್ತಾ ಮತ್ತೊಮ್ಮೆ ಬಸನಗೌಡ ಬಾದರ್ಲಿ ಅವರಿಗೆ 42ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳೊಂದಿಗೆ ನನ್ನ 2 ಮಾತುಗಳಿಗೆ ವಿರಾಮ ಕೊಡುತ್ತೇನೆ. ಬ್ಯೂರೋ ರಿಪೋರ್ಟ್, ಬಸವರಾಜ್ ಬುಕ್ಕನಹಟ್ಟಿ, BV5 ನ್ಯೂಸ್ ಕನ್ನಡ, ಸಿಂಧನೂರು.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369.